ನಮಸ್ಕಾರ. ಕರ್ನಾಟಕ ಬಿಗ್ ಬಾಸ್ ಮನೆಯಲ್ಲಿ ಡ್ರೋನ್ ಪ್ರತಾಪ್ ಸಿಕ್ಕಾಪಟ್ಟೆ ಕೌಂಟರ್ ಕೊಡ್ತಾ ಇದ್ದಾರೆ ವಿನಯ್ ಗೌಡಗೆ. ನಿನ್ನೆ ಎಪಿಸೋಡಲ್ಲಂತೂ ಸಿಕ್ಕಾಪಟ್ಟೆ ಕೌಂಟರ್ ಕೊಟ್ಟರು. ಆ ಉರಿ ತಡ್ಕೊಳಕ್ಕಾಗ್ದಿರ ವಿನಯ್ ಗೌಡ ಮುಚ್ಕೊಂಡಿರೋ, ಏನೋ ಮಾಡ್ತೀಯಾ, ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ, ಬಿಗ್ ಬಾಸ್ ಮನೆಯಲ್ಲಿ ನೀನು ಇರೋದಕ್ಕೆ ಯೋಗ್ಯತೆ ಇಲ್ಲ, ಹಾಗೆ ಹೀಗೆ ಅಂತ ಸಿಕ್ಕಾಪಟ್ಟೆ ಡ್ರೋನ್ ಪ್ರತಾಪ್ ಬಗ್ಗೆ ಮಾತಾಡ್ದ. ಇದು ಎಷ್ಟೋ ಕೋಟಿ ಜನ ಈ ಒಂದು ಪ್ರೋಗ್ರಾಮ್ ನೋಡ್ತಾ ಇದ್ದಾರೆ ಅಂತ ಒಂದು ಪರಿಜ್ಞಾನ ಕೂಡ ಇಲ್ಲ, ಆ ಥರ ವರ್ಡೆಲ್ಲ ಯೂಸ್ ಮಾಡಿದ್ದಾರೆ. ಆದರೆ ಡ್ರೋನ್ ಪ್ರತಾಪ್ ಅವ್ನು ಎಷ್ಟೇ ಕಿರ್ಚಾಡಿದ್ರು ಅಣ್ಣ ಅಂತಾನೆ ಹಿಡ್ಕೊಂಡು ಒಂದು ರೆಸ್ಪೆಕ್ಟ್ ಕೊಡ್ತಿದ್ರು. ಅದೊಂದು ನಮ್ಗೆ ತುಂಬ ಇಷ್ಟ ಆಯಿತು ಗುರು. ಅದನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ಇವತ್ತಿನ ಪ್ರೋಮೋದಲ್ಲಿ ಬಂದ್ಬಿಟ್ಟು ತಿರ್ಗಾ ಅದು ರಿಪೀಟ್ ಆಗಿದೆ. ಈ ಫಿನಾಲೆ ವೇದಿಕೆಗೆ ಹೋಗಲು ಅರ್ಹತೆ ಇಲ್ಲದ ಒಬ್ಬ ವ್ಯಕ್ತಿಯ ಹೆಸರನ್ನು ತಿಳಿಸಿ ಅಂತ ಬಿಗ್ ಬಾಸ್ ಅವ್ರು ಹೇಳಿದಾಗ ತಿರ್ಗಾ ರಿಪೀಟ್ ವಿನಯ್ ಗೌಡ ಡ್ರೋನ್ ಪ್ರತಾಪ್ ಹೆಸರು ತಗೊಂಡು ಎಲ್ಲ ವಿಷಯದಲ್ಲೂ ಮೂಗು ತೂರಿಸ್ತಾನೆ, ಹಾಗೆ ಹೀಗೆ ಅಂತ ಕೌಂಟರ್ ಕೊಟ್ಟ. ಅದನ್ನು ತಕ್ಕನಾಗೆ ಡ್ರೋನ್ ಪ್ರತಾಪು ಸರಿಯಾಗಿ ಕೌಂಟರ್ ಕೊಟ್ಟ. ಬಾಯಿಗೆ ಲಗಾಮ್ ಹಾಕಲಿಲ್ಲ ಅಂದರೆ ಈ ಬಿಗ್ ಬಾಸ್ ಮನೇಲಿ ಇರೋದಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಅಂತ ಸರಿಯಾಗಿ ಒಳ್ಳೆ ಕೌಂಟರ್ ಕೊಟ್ಟಿದ್ದಾರೆ ಗುರು. ನನಗಂತೂ ತುಂಬ ಇಷ್ಟ ಆಯಿತು ಈ ಒಂದು ಪ್ರೋಮೋ. ನೀವೇನಾದರೂ ನೋಡಿದರೆ, ನಿನ್ನೆ ಎಪಿಸೋಡ್ ನೀವೇನಾದರೂ ನೋಡಿದರೆ ನಿಮಗೇನು ಅನ್ನಿಸ್ತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.